ಮಿಸ್ ಆಯ್ತು. ಫೋನ್ ನಂಬರ್ ಇದ್ದಿದ್ರೆ ಇವಾಗ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು ಅನ್ಸುತ್ತೆ. ಅಯ್ಯೋ, ನನಗೆ ನನ್ನ ಮದುವೆ ಆದರೆ ಅಪ್ಪಟ ಕನ್ನಡಿಗನ್ನೇ ಮದುವೆ ಆಗೋದು. ಕನ್ನಡದ ಹುಡುಗನೇ ಬೇಕು. ಆ್ಯಂಡ್ ನನಗೆ ಕನ್ನಡದ ಅಭಿಮಾನ ಬಹಳಷ್ಟು ಇದೆ. ಹಾಗಾಗಿ ಅವನಿಗೂ ಅಷ್ಟೇ ಕನ್ನಡ ಅಭಿಮಾನ ಇರಬೇಕು. ಆ್ಯಂಡ್ ಇವಾಗ ನಾವು ಯಾವುದೋ ಬೇರೆ ಭಾಷೆಯವ್ರನ್ನ ಮದುವೆ ಆಗಬಾರ್ದು ಅಂತೇನಿಲ್ಲ, ನನ್ನ ಅಭಿರುಚಿ ಅದು. ಕನ್ನಡದ ಹುಡುಗ ಆಗಿರಬೇಕು, ಕನ್ನಡಿಗ ಆಗಿರಬೇಕು. ಆ್ಯಂಡ್ ನನಗೆ ಅದೇನೋ ಗೊತ್ತಿಲ್ಲ, ನಂಗೆ ಸ್ವಲ್ಪ ಮೈಸೂರು ಕಡೆ ಹುಡುಗರು ಮದುವೆ ಆಗ್ಬೇಕು, ಮೈಸೂರು ಕಡೆ ಹುಡುಗನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ. ಮೈಸೂರು ಕಡೆ ಹುಡುಗ ಸಿಕ್ಕಿದ್ರೆ ಇನ್ನೂ ಖುಷಿನೇ ನನಗೆ. ಬೇರೆ ಡಿಸ್ಟಿಕ್ ಅವರೆಲ್ಲಾನು ಫೀಲ್ ಆಗ್ತಾರೆ. ಇವಾಗ ನಾನು ಫೀಲ್ ಆಗ್ಬೇಕು ಆ ರೀತಿ ಅಂತಂದ್ರೆ, ನಾನು ಚಿಕ್ಕಬಳ್ಳಾಪುರದ ಹುಡುಗ, ನಾನು ಹೆಂಗ್ ಮತ್ತೆ ಇಲ್ಲ, ನನಗೆ ಏನು ಗೊತ್ತಾ, ನಂಗೆ ಮೈಸೂರು ಅಂದರೆ ತುಂಬ ಇಷ್ಟ ಆಯ್ತಾ. ಚಾಮುಂಡಿ ಬೆಟ್ಟ ಆಗಿರ್ಬೋದು, ಸಾಪಾ ಬೇಕ್ರಿ ಆಗಿರ್ಬೋದು, ಅಲ್ಲಿರುವಂಥ ಇನ್ನಷ್ಟು ಬಹಳಷ್ಟು ಜಾಗಗಳು, ಇದೆಲ್ಲ ನಾನು ಅವಾಗವಾಗ ಹೋಗಿ ನೋಡ್ತಾ ಇರ್ತೀನಿ. ಸೊ ಯಾಕೆ ಪದೇ ಪದೇ ಅಲ್ಲಿ ಹೋಗೋದು? ನಾನು ಮಂಗಳೂರೋಳು. ಸೊ ನನ್ನ ಕುಡ್ಲದ ಹುಡುಗ ಅಂತ ಹೇಳ್ಬೋದು. ಬಟ್ ನಂಗೆ ಮೈಸೂರು ಹುಡುಗನ ಮದುವೆ ಆಗ್ಬೇಕಂತ ಆಸೆ ಇದೆ. ಆ್ಯಂಡ್ ಸೊ ನಾನು ಪ್ರತಿ ಸತಿ ವಾರನೂ ಅಲ್ಲಿ ಹೋಗೋ ಬದಲು ಮದುವೆ ಆದರೆ ಅಲ್ಲೇ ಇದ್ಬಿಡ್ಬೋದಲ್ವಾ. ಯಾವಾಗ ಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು, ಯಾವಾಗ ಬೇಕಾದ್ರೆ ಸಾಪಾ ಬೇಕ್ರಿಗೆ ಹೋಗ್ಬೋದು. ಸೊ ಹಾಗಾಗಿ ಮೈಸೂರು ಹುಡುಗ ಬೇಕು ಅಂತ ಆಸೆ ಇದೆ ನನಗೆ. ಬೇರೆ ಡಿಸ್ಟಿಕ್ ಹುಡುಗರ್ನಂತೂ ಡಿಸಪಾಯಿಂಟ್ ಮಾಡಿದ್ರಿ. ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ಮೈಸೂರು ಹುಡುಗರಿಗೆ ಅಂತ? ಮೈಸೂರು ಒಳ್ಳೆಯವನಾಗಿರ್ಬೇಕು. ಆ್ಯಂಡ್ ನನಗೆ ಹೈಟ್ ಇರಬೇಕು, ಪರ್ಸ್ನಾಲಿಟಿ ಇರಬೇಕು. ಅದೆಲ್ಲ ರಿಯಲ್ ಲೈಫಲ್ಲಿ ವರ್ಕೌಟ್ ಆಗಲ್ಲ ಅನ್ನೋದು ಇವಾಗ ಈ ಏಜಲ್ಲಿ ನಂಗೆ ಅದು ಅರ್ಥ ಆಗಿದೆ. ಲೈಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಅರ್ಥ ಆಗಿದೆ. ಮುಂಚೆ ಇವಾಗ 2-3 years ಬ್ಯಾಕ್ ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ, ನಾನು ಅವಾಗ ಹೇಳ್ತಿದ್ದೆ, ನನಗೆ ಹೈಟ್ ಇರಬೇಕು, ಕಲರ್ ಇರಬೇಕು, ಕದರ್ ಇರಬೇಕು ಅಂತ. ಅವೆಲ್ಲ ಇವಾಗಿಲ್ಲ. ಒಳ್ಳೆಯವನಾಗಿರಬೇಕು. ನನ್ನನ್ನು ಎಷ್ಟು ಇಷ್ಟಪಡ್ತಾನೋ ನನ್ನ ತಂದೆ ತಾಯಿನೂ ಅಷ್ಟೇ ಇಷ್ಟಪಡ್ಬೇಕು. ನಾನು ಅಫ್ಕೋರ್ಸ್ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ನನಗೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಬಂದಾಗಿಂದನು ಸೆಟಲ್ ಆಗಿರೋ ಹುಡುಗನ್ಕಿಂತ ಒಬ್ಬ ಏನು ಸೆಟಲ್ ಆಗದೆ ಅವ್ನ ಜೀವನ ಇವಾಗ ಕಟ್ಕೊತಿದ್ದಾನೆ ಗೊತ್ತಾ, ಅವನ್ನ ಮದುವೆ ಆಗಬೇಕು ಅನ್ನೋದು ಆಸೆ ಇದೆ. ಯಾಕೆ ಗೊತ್ತಾ, ಅವ್ನ ಪ್ರತಿ ಗೆಲುವಲ್ಲೂ ನಾನು ಇರ್ತೀನಿ, ಪ್ರತಿ ಸೋಲಲ್ಲೂ ನಾನು ಇರ್ತೀನಿ. ಇಬ್ಬರು ಜೀವನ ಒಟ್ಟಿಗೆ ನೋಡಿರ್ತೀವಿ. ನಾವು ನಮ್ಮ ಲೈಫಲ್ಲಿ ಯಾವಾಗ ಒಂದು ಮನೆ ತೊಗೊಂಡಾಗ್ಲೋ ಅಥವಾ ಒಂದು ಗಾಡಿ ತೊಗೊಂಡಾಗ್ಲೋ ಒಂದು ಕಾರ್ ತೊಗೊಂಡಾಗ್ಲೋ ಅವಾಗ ಇಬ್ರಿಗೂ ಗೊತ್ತಿರುತ್ತೆ ಇದಕ್ಕೆ ಎಷ್ಟು ನಾವು ಶ್ರಮ ಪಟ್ಟಿದ್ದೀವಿ ಅಂತ. ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಕೊಂಡಿರೋರು ಅಥವಾ ಎಲ್ಲದೂ ಅವ್ರಿಗೆ ಮುಂಚೆನೇ ಇದ್ದು ಒಂದು ಸೆಟಲ್ಡ್ ಫ್ಯಾಮಿಲಿಗೆ ಹೋದಾಗ ಈ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸೇ ನೋಡಲ್ಲ. ಲೈಫೇ ಅಲ್ವಾ, ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದೇ ಲೈಫು. ಸೊ ಹಾಗಾಗಿ ಒಬ್ಬ ಸ್ಟ್ರಗಲಿಂಗ್ ಫೇಸಲ್ಲಿರೋ ಹುಡುಗನ ಮದುವೆ ಆಗ್ಬಿಟ್ಟು ಇಬ್ಬರು ಚೆನ್ನಾಗಿ ಸ್ಟ್ರಗಲ್ ಮಾಡಿಬಿಟ್ಟು ಸೆಟಲ್ ಆಗ್ಬೇಕು ಅನ್ನೋದು ಆಸೆ ಇದೆ. ಸೊ ಅದೊಂದಿದೆ. ಕೆಲಸ ನಾನು ದುಡಿಯೋದು ನನಗೆ, ಅವ್ನು ದುಡಿಯೋದು ಅವ್ನಿಗೆ. ಅವ್ನ ಸಂಬಳ ಏನು ಅದು ನಮಗೆ ಬೇಡದೇ ಇರೋ ವಿಷಯ. ಆ್ಯಂಡ್ ಎಸ್ಪೆಷಲಿ ಇವಾಗ ನಾನು ರೀಸೆಂಟಾಗಿ ನನ್ನ ಅಣ್ಣಂಗೆ ಮದುವೆ ಅಂದರೆ ನನ್ನ ಕಸಿನ್ ಅಣ್ಣಂಗೆ ಮದುವೆ ಮಾಡಿಸ್ಬೇಕು ಅಂತ ಹುಡುಗಿ ಹುಡುಕ್ಬೇಕಾದ್ರೆ ಹುಡುಗಿರ ಡಿಮ್ಯಾಂಡ್ಸ್ ಕೇಳ್ಬಿಟ್ಟೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನೆ ಇದೆಯಾ? ಮನೆ ಇದೆ. ಎಷ್ಟು ಮನೆ ಇದೆ? ಒಂದೇ ಮನೆನಾ? ಇಲ್ಲ ನಮಗೆ 3 ಮನೆ ಇರೋ ಹುಡುಗ ಬೇಕು. ಹೌದಾ? ಓದಿದಾರಾ? ಹಾಂ ಓದಿದ್ದಾರೆ. ಏನು ಓದಿದ್ದಾರೆ? ಮಾಸ್ಟರ್ಸ್ ಮಾಡಿ. ಬರೀ ಒಂದೇ ಮಾಸ್ಟರ್ಸಾ? ನಮಗೆ 3 ಮಾಸ್ಟರ್ಸ್ ಮಾಡಿ. ಏನು ಮಾಡ್ತೀರಾ ಗುರು ನೀವು? ನನಗೆ ಅದೇ ಅರ್ಥ ಆಗಲ್ಲ. ಆ್ಯಂಡ್ ಇವಾಗ ಒಂದು ಹುಡುಗಿಯವ್ರ ಅಪ್ಪನೋ ಅಮ್ಮನೋ ಇಷ್ಟೊಂದು ಡಿಮ್ಯಾಂಡ್ಸ್ ಮಾಡೋ ಮುಂಚೆ ಅವರಪ್ಪನೇ 60-65 ವರ್ಷಕ್ಕೋ ಮನೆ ಕಟ್ಸಿರ್ತಾನೆ. ಪಾಪ ಅವ್ನು 28 ವರ್ಷ 30 ವರ್ಷ ಅವ್ನು ಹೆಂಗೆ ಮನೆ ಕಟ್ಸಿರಕ್ಕೆ ಸಾಧ್ಯ? ಅವ್ನು ಹೆಂಗೆ ಐಷಾರಾಮಿ ಜೀವನ ಬದುಕ್ತಿರಕ್ಕೆ ಸಾಧ್ಯ? ಸೊ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಬೇಕು. ಸೊ ಹಾಗಾಗಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ನಾನು ಮಿಡಲ್ ಕ್ಲಾಸು, ನನಗೂ ಮಿಡಲ್ ಕ್ಲಾಸ್ ಹುಡುಗನೇ ಬೇಕು. ಇಬ್ಬರು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಸಕ್ಸಸ್ನ ಎಂಜಾಯ್ ಮಾಡ್ಬೇಕನ್ನೋದೇ ಅಂತ ಹುಡುಗ ಬೇಕು ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.